ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಈ ಹಿಂದೆ ಸಿದ್ದರಾಮಯ್ಯನವರ ಮಗ ಅನ್ನೋದು ಒಂದು ಬಿಟ್ಟರೆ, ಹೆಸರು ಬಿಟ್ಟರೆ ಬೇರೆ ಯಾವುದು ಅರ್ಹತೆ ಇಲ್ಲ, ಕ್ವಾಲಿಫೈಡ್ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ರಾಜಕಾರಣಿ, ಹಿಂದುಳಿದ ವರ್ಗದ ನಾಯಕ, ಭಾಳ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದರೆ. ಆದರೆ ಈ ಬಾರಿ ಮುಖ್ಯಮಂತ್ರಿಗಳಾದಮೇಲೆ ಈ ಹಿಂದೆ ಇರ್ತಕ್ಕಂಥ ಅವ್ರದ್ದೇ ಜೋಶ್, ಉತ್ಸಾಹ ಇಲ್ಲ. ಎಲ್ಲ ಒಂದು ಕಡೆ ಈ ಕುರ್ಚಿ ಅವರಿಗೆ ಎಲ್ಲಿ ಮುಖ್ಯಮಂತ್ರಿ ಕುರ್ಚಿ ಹೋಗುತ್ತೋ ಅಂತ ಹೇಳಿ ಒಂದು ಕಡೆ ಭಯ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವರ ಮಗ, ಅದೇ ಯಾವುದೇ ಪಕ್ಷ ಇರ್ಬೋದು, ಶಾಸಕಾಂಗ ಸಭೆ ಸಿಸ್ಟಮ್ ಇದೆ, ಅಲ್ಲಿ ಹೈಕಮಾಂಡ್ ದುರ್ಬಲವಾಗಿದ್ದಕ್ಕೆ ತಾಜಾ ಉದಾಹರಣೆ. ಯತೀಂದ್ರವರು ಬೆಳಗಾವಿಗೆ ಹೋಗಿ ಸಚಿವರುಗಳ ಶಾಸಕರ ಸಭೆ, ಬೇರೆ ಬೇರೆ ಕಡೆ ಹುಬ್ಳಿ ಧಾರವಾಡ ಹೋಗ್ತಾರೆ, ಸಭೆ ಮಾಡ್ತಾರೆ. ಅವರೊಬ್ಬ ವಿಧಾನ ಪರಿಷತ್ ಸದಸ್ಯರು ಅಷ್ಟೇ, ಯಾವುದು ಕ್ವಾಲಿಫೈಡ್ ಇಲ್ಲ. ಆಮೇಲೆ ಒಂದು ಬಾರಿ ಹೇಳಿದರು ಕುಕ್ಕರ್ ಹಂಚಿ ಗೆದ್ವಿ ಅಂದರೆ ಪೆದ್ದು ಥರ ಮಾತಾಡ್ತಾರೆ, ಪೆದ್ದಾಗಿ. ಇನ್ನೊಂದು ಬಾರಿ ಅಪ್ಪ ಅಪ್ಪ ಗೊತ್ತಿತ್ತಲ್ಲ, ಆ ಟ್ರಾನ್ಸ್ಫರ್ದು ಮಾಧ್ಯಮದಲ್ಲೇ ದೊಡ್ಡ ಸುದ್ದಿ ಆಯಿತು. ಎಲ್ಲ ಸಚಿವರ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ನಮಗೆ ಸಿದ್ದರಾಮಯ್ಯರ ಬಗ್ಗೆ ಗೌರವ ಇದೆ ನಿಜವೂ, ಅವರೊಬ್ಬ ಸಮಾಜವಾದಿ ರಾಜಕಾರಣ. ಆದರೆ ಇನ್ನು 2013ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಲ್ಲ, ಆ ಉತ್ಸಾಹ ಜೋಶಿಲ್ಲ. ಯಾಕಂದರೆ ಈ ಕುರ್ಚಿ ಕದನ ನಡೀತಿದೆ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಕುರ್ಚಿ ಬಿಡೋಕ್ಕಾಗ್ತಲ್ಲ ಪಾಪ. ಇವತ್ತು ಗ್ರಾಮ ಪಂಚಾಯತ್ ಸದಸ್ಯ ಆದನು, ಅಧ್ಯಕ್ಷ ಆದನು, ಅಷ್ಟರಲ್ಲೂ ಬಿಟ್ಕೊಡಲ್ಲ. ಹಂಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ಕುರ್ಚಿ ಹೋದರೆ ಆಕಸ್ಮಿಕವಾಗಿ ಏನಾದರೂ ಮಗನ ಮುಂದೆ ತರಬೇಕಲ್ಲ, ಅದಕ್ಕೆ ಮಗನ ಮುಂದೆ ಬಿಟ್ಟು ರಾಜಕಾರಣ ಮಾಡ್ತಿದ್ದಾರೆ. ಬಹುಶಃ 100ಕ್ಕೆ 100 ಮಗನ ರಾಜಕೀಯ ಬೆಳೆಸಬೇಕು, ಉಪಮುಖ್ಯಮಂತ್ರಿ ಆಗಬೇಕು. ನನ್ನ ಕುರ್ಚಿ ಹೋದರೆ ನಮಗೆ 5 ವರ್ಷ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆದರೆ ಹಿರಿಯ ಸಚಿವರುಗಳು ಅವರ ಖಾತೆಯಲ್ಲಿ ಹಸ್ತಕ್ಷೇಪ ಮಾಡ್ತಾರಿದ್ರೆ ಇದು ಕಾಂಗ್ರೆಸ್ಸಿನ ದೌರ್ಬಲ್ಯ. ಹೈಕಮಾಂಡ್ ಅನ್ನೋದು ಇಲ್ಲೇ ಅಲ್ಲ, ಲೋ ಕಮಾಂಡ್ ಕಾಂಗ್ರೆಸ್, ಸಿದ್ದರಾಮಯ್ಯ ಸುಪುತ್ರ. ಹಾಗಾಗಿ ಎಲ್ಲದರಲ್ಲೂ ಮೂಗು ತೋರಿಸ್ತಿದ್ದಾರೆ. ನೋಡಿ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಹೆಸರಿಗೆ ಸೈಟ್ ಪಡೆದು ನಿಜ, ವಾಪಸ್ ಯಾಕೆ ಕೊಟ್ಟರು ಸಿದ್ದರಾಮಯ್ಯನವರೇ? ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋರಾಟ ಪ್ರತಿಫಲ ತಾನೆ, ಪಾದಯಾತ್ರೆ ಪ್ರತಿಫಲ ತಾನೆ ನೀವು 14 ಸೈಟ್ ವಾಪಸ್ ಕೊಟ್ಟಿದ್ದು. ನಿಮ್ಮ ಶಿಷ್ಯ ಮೂಢಾಧ್ಯಕ್ಷ ಎಷ್ಟು ಸೈಟ್ ಪಡೆದ್ರು? ಮೊನ್ನೆಲ್ಲ ಮಾಧ್ಯಮದಲ್ಲಿ ವರದಿ ಆಗಿದೆ, ಎಷ್ಟು ಕೋಟಿ ಲೂಟಿ ಹೊಡೆದ್ದಾರೆ. ಲೋಕಾಯುಕ್ತರು, ನಾನು ಲೋಕಾಯುಕ್ತರ ಬಗ್ಗೆ ಟೀಕೆ ಮಾಡೋಕ್ಕೆ ಇಚ್ಛೆ ಪಡೋದು. ಏನು ಬಿ ರಿಪೋರ್ಟ್ ಹಾಕಿದ್ರು, ಆ ಬಿ ರಿಪೋರ್ಟ್ ಮೇಲೆ ನ್ಯಾಯಾಲಯ ಅದನ್ನು ಎತ್ತಿಡಿದಿದೆ, ಲೋಕಾಯುಕ್ತರು ಬಿ ರಿಪೋರ್ಟ್. ಆದರೆ ಯಾರು ಸಿದ್ದರಾಮಯ್ಯ ವಿರುದ್ಧ ಆಪಾದನೆ ಮಾಡಿದ್ರು, ಸ್ನೇಹಿಮಯ ಕೃಷ್ಣ ಮತ್ತೆ ಮುಂದೆ ಹೋಗೋಕೆ ಅವಕಾಶ ಇದೆ, ಹೈಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿದರೆ ಕಾದು ನೋಡೋಣ. ನೋಡಿ, ನಾವು ಯಾರೇ ಇರೋದು, ಎಷ್ಟೇ ದೊಡ್ಡರಿರ್ಬೋದು, ಕಾನೂನಿಗೆ ಗೌರವ ಕೊಡಬೇಕು. ಈಗ ನ್ಯಾಯಾಲಯ ಅವ್ರು ಎತ್ತಿಡಿದೆ. ಆದರೆ ದೂರುದಾರರಲ್ಲ, ಫಿರ್ಯಾದಿದಾರರು ಇನ್ನೂ ಹೈಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ, ಕಾದು ನೋಡೋಣ. ಸೈಟ್ ಪಡೆದು ಸತ್ಯ, ವಿಜೇಂದ್ರ ಅವ್ರ ಪಾದಯಾತ್ರೆಗೆ ರಾಜೀನಾಮೆ ಒತ್ತಾಯಿಸಿ, ಆದರೆ ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇದೇ ಸಾಕ್ಷಿ ಅಲ್ಲ. ಅದರೆಲ್ಲ ಒಂದು ಕಡೆ ಅಧಿಕಾರ ಪ್ರಭಾವ ಅವನ್ನ ಉಳಿಸ್ತಾ ಇದೆ. ನಾನು ಕೋರ್ಟ್ ವಿರುದ್ಧ ಆಪಾದನೆ ಮಾಡಲ್ಲ, ಲೋಕಾಯುಕ್ತರ ವಿರುದ್ಧ ಆಪಾದನೆ ಮಾಡಲ್ಲ. ಆದರೆ ಅಧಿಕಾರ ಅನ್ನೋದೈತಲ್ಲ, ಅವ್ರನ್ನ ಕಾಪಾಡ್ತಾ ಇದೆ. ನೋಡೋಣ, ಅವ್ರದ್ದೇ ಸರ್ಕಾರ ಹಿತವನ್ನು ಕಾಪಾಡ್ತಾರೆ. ಆದರೆ ಜನತಾ ನ್ಯಾಯಾಲಯ ಇಲ್ಲಿ 5 ವರ್ಷ ಈ ಸರ್ಕಾರ ಇರಲಿ, ನಮ್ಮದೇನಿಲ್ಲ, ಜನಾದೇಶ. ನಮಗೆ ಆತುರನಿಲ್ಲ ಕಾತುರನಿಲ್ಲ, ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಪಕ್ಷದಲ್ಲಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಸಮರ್ಥ, ಒಳ್ಳೆ ಕೆಲಸ ಮಾಡ್ತಾರೆ. ಆದರೆ ಇನ್ನು 1.5 ವರ್ಷ ಅಷ್ಟೇ ಚುನಾವಣೆ ಲೆಕ್ಕ, ಕೊನೆ 3-4 ತಿಂಗಳು ಲೆಕ್ಕಿಲ್ಲ. ಈಗಾಗಲೇ ಅಧಿಕಾರಿಗಳು ಮೆಂಟಲಿ ಏನಾಗಿದ್ದಾರೆ, IAS IPS KS ಇವರೆಲ್ಲ ಭಾಳ ಬುದ್ಧಿವಂತರು. ಸರ್ಕಾರ ಕೊನೆ ಅವಧಿ ಯಾರು ಔಟ್ ಗೋಯಿಂಗು ಯಾರು ಇನ್ಕಮಿಂಗ್ ನೋಡ್ತಾ ಇರ್ತಾರೆ. ಅಧಿಕಾರಿಗಳ ಮೆಂಟಲ್ಲು ಮುಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾರೆ ಅಂತೇಳಿ
ಅಧಿಕಾರಿಗಳು ಮನಸ್ಸಿನಲ್ಲಿದೆ ಮತ್ತು ಅಂತಿಮವಾಗಿ ಜನತಾ ನ್ಯಾಯಾಲಯ ನೂರು ಈ ನಾಡಿನ ಪ್ರಬುದ್ಧ ಮತದಾರರ ನಾಡಿ ಮಿಡಿತ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಸರ್ಕಾರ ಔಟ್ ಗೋಯಿಂಗ್ ಅಂತ ಜನ ಮಾತಾಡ್ತಾರೆ, ಇನ್ಕಮಿಂಗ್ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಜನ ಮಾತಾಡ್ತಾರೆ.